ಹಲೋ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋಸ್ ಶ್ರೀರಾಮನ 10 ಹೆಸರುಗಳು ನಿಮಗೆ ಗೊತ್ತೇ? ಭಗವಾನ್ ಶ್ರೀರಾಮನನ್ನು ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ರಾಘವ ಧಾರ್ಮಿಕ ಗ್ರಂಥಗಳಲ್ಲಿ ಭಗವಾನ್ ಶ್ರೀರಾಮನ ಒಂದು ಹೆಸರನ್ನು ರಾಘವ ಎಂದು ಕೂಡ ಕರೆಯುತ್ತಾರೆ. ರಾಜ ರಘುವಿನ ವಂಶದಲ್ಲಿ ಜನಿಸಿದ್ದರಿಂದ ಶ್ರೀರಾಮನನ್ನು ರಾಘವ ಎಂದು ಕರೆಯಲಾಗುತ್ತದೆ. ರಾಜೀವಲೋಚನ ಎನ್ನುವ ಹೆಸರು ಕೂಡ ಭಗವಾನ್ ಶ್ರೀರಾಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ. ರಾಜೀವಲೋಚನ ಎಂದರೆ ಕಮಲದಂತಹ ಕಣ್ಣುಗಳು ಎಂಬುದಾಗಿದೆ. ಜಾನಕಿ ವಲ್ಲಭ ಎಂಬುದು ಶ್ರೀರಾಮನ ಹೆಸರು ಆಗಿದೆ. ಶ್ರೀರಾಮಚಂದ್ರನು ಜಾನಕಿ ದೇವಿಯ ಅಂದರೆ ಸೀತಾದೇವಿಯ ಪತಿಯಾದ ಕಾರಣ ಶ್ರೀರಾಮನ ಈ ಹೆಸರು ಪ್ರಸಿದ್ಧಿಯಾಗಿದೆ. ವಲ್ಲಭ ಎಂದರೆ ತುಂಬಾ ಪ್ರಿಯವಾದವನು ಎನ್ನುವ ಅರ್ಥವನ್ನು ನೀಡುತ್ತದೆ. ರಾಮ ಎಂದರೆ ದೇವರು ಮತ್ತು ಚಂದ್ರ ಎಂದರೆ ತಂಪು. ಇದು ಭಗವಾನ್ ಶ್ರೀರಾಮನ ಪ್ರಸಿದ್ಧ ಹೆಸರಾಗಿದೆ. ಇದರ ಸಂಪೂರ್ಣ ಅರ್ಥವು ತಂಪಾದ ಗುಣಗಳನ್ನು ಹೊಂದಿರುವುದು ಎಂಬುದಾಗಿದೆ. ನಂದನ ಎಂದರೆ ಮಗ. ರಾಜ ದಶರಥ ಶ್ರೀರಾಮನ ತಂದೆ. ಹಿರಿಯ ಮಗನಾದ ಶ್ರೀರಾಮನ ಮೇಲೆ ರಾಜ ದಶರಥನಿಗೆ ವಿಶೇಷ ಪ್ರೀತಿ ಇತ್ತು. ಶ್ರೀರಾಮನ ತಂದೆ ದಶರಥನಿಗೆ ಅತ್ಯಂತ ಪ್ರಿಯವಾದ್ದರಿಂದ ಶ್ರೀರಾಮನನ್ನು ಈ ಹೆಸರಿಂದ ಕರೆಯಲಾಗುತ್ತದೆ. ಕೌಸಲ್ಯ ಶ್ರೀರಾಮನ ತಾಯಿಯ ಹೆಸರು ಕೌಸಲ್ಯ. ಆದ್ದರಿಂದಲೇ ಶ್ರೀರಾಮನನ್ನು ಕೂಡ ಕೌಸಲ್ಯ ನಂದನ ಎಂದು ಕರೆಯುತ್ತಾರೆ, ಏಕೆಂದರೆ ಅವನು ಕೌಸಲ್ಯಳ ಅತ್ಯಂತ ಪ್ರಿಯವಾದ ಮಗನಾಗಿದ್ದ. ಆದಿಪುರುಷ ಎಂದರೆ ಮೊದಲ ಮನುಷ್ಯ. ಶ್ರೀರಾಮನಿಗಿಂತ ಮುಂಚೆಯೇ ಸೂರ್ಯವಂಶದಲ್ಲಿ ಅನೇಕ ಮಹಿಮಾನ್ವಿತ ರಾಜರಿದ್ದರು, ಆದರೆ ಶ್ರೀರಾಮನಷ್ಟು ಖ್ಯಾತಿಯನ್ನು ಯಾರೂ ಪಡೆದುಕೊಂಡಿರಲಿಲ್ಲ. ಅದಕ್ಕಾಗಿಯೇ ಶ್ರೀರಾಮನನ್ನು ಆದಿಪುರುಷ ಎನ್ನುವರು. ರಾಮೇಶ್ವರ ಎಂದರೆ ಸಂಸ್ಕೃತದಲ್ಲಿ ರಾಮನ ದೇವರು. ಈ ಹೆಸರನ್ನು ಶಿವನಿಗೆ ಬಳಸಲಾಗುತ್ತದೆ. ಶ್ರೀರಾಮನು ಶಿವನ ಪರಮ ಭಕ್ತನಾಗಿದ್ದರಿಂದ ಈ ಹೆಸರನ್ನು ಕರೆಯುತ್ತಾರೆ. ಸಾಗರದ ಕೊನೆಯಲ್ಲಿ ನೆಲೆಸಿರುವ ಜನ ಎಂಬ ರಾಕ್ಷಸನನ್ನು ಕೊಂದ ಭಗವಾನ್ ವಿಷ್ಣುವನ್ನು ಜನಾರ್ದನ ಎಂದು ಕರೆಯಲಾಗುತ್ತದೆ. ಶ್ರೀರಾಮನು ಭಗವಾನ್ ವಿಷ್ಣುವಿನ ಸಂಪೂರ್ಣ ಅವತಾರ. ಅದಕ್ಕಾಗಿಯೇ ಶ್ರೀರಾಮನನ್ನು ಜನಾರ್ದನ ಎಂದು ಕರೆಯುತ್ತಾರೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.